ಏ ಸಂಧ್ಯಾ ನಿಂತ್ಕೋ, ಎಲ್ಲಿಗೆ ಹೊಂಟಿರೋದು ನೀನು? ಅದು ದೊಡ್ಡಮ್ಮ, ನಾಳೀಗ ಸೀರೆಗೆ ಮ್ಯಾಚಿಂಗ್ ಬಳಿ ಅದು ತೊಗೊಂಡು ಬರೋಣ ಅಂತ ಹೊಂಟಿದ್ದೆ. ಏನು ಬೇಕಾಗಿಲ್ಲ, ಅವ್ರು ನಿನ್ನ ಆಲ್ರೆಡಿ ನೋಡಿ ಒಪ್ಕೊಂಡಾರ. ಸುಮ್ಮನೆ ಈಗ ಫಾರ್ಮಾಲಿಟಿ ಸಲುವಾಗಿ ನಾಳೆ ಬರಕತ್ತಾರ ಅಷ್ಟೇ. ಅದಕ್ಕೇನು ಬೇಕಾಗಿಲ್ಲಮ್ಮ, ಹೋಗಿ ಮಲ್ಕೋ. ಇದೇ ನೆಪ ಮಾಡ್ಕೊಂಡು ಮನೆ ಬಿಟ್ಟೇನಾರ ಹೋಗೋ ಪ್ಲಾನ್ ಏನಾರ ಮಾಡಿಯೇನ? ಇಲ್ಲ ದೊಡ್ಡಮ್ಮ, ಅದು ಅಂದ್ರೆ ಮೊನ್ನೆ ನನ್ನ ಫ್ರೆಂಡ್ ರಶ್ಮಿನ್ ಮದುವೆ ಆಗಿತ್ತಲ್ಲ, ಆಕಿ ಗಂಡನ ಮನೆಯಿಂದ ತವ್ರ ಮನೆಗೆ ಬಂದಾಳಂತ. ಹಾಗಾಗಿ ಭೇಟಿ ಆಗ್ತೇನೆ ಅಂತ ಹೇಳಿ ನನಗೆ ಫೋನ್ ಮಾಡಿದ್ಲು. ಅದಕ್ಕೆ ನನಗೂ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡೋದಿತ್ತು, ಬರ್ತೀನ ಅಂತ ಕೇಳಿದೆ. ಹ್ಞೂ ಅಂದ್ಲು ದೊಡ್ಡಮ್ಮ. ಅದಕ್ಕೆ ಹೋಗಿ ಬರ್ತೇನೆ ದೊಡ್ಡಮ್ಮ. ಏನು ಬೇಕಾಗಿಲ್ಲ, ಶಾಪಿಂಗ್ ಅಂತ ಶಾಪಿಂಗ್. ನಿನ್ನ ಮಸೀದಿ ನೋಡ್ಕೋ. ಎಲ್ಲಿ ಶಾಪಿಂಗ? ರೊಕ್ಕನ್ ಮೇಲಿಂದ ಸುರಿತಾವಲ್ಲ ನಿನಗೆ. ಹೋಗಂಗಿದ್ರ ಬರೀ ರಶ್ಮಿ ಮನೆಗೆ ಹೋಗಕ್ಕೆ ಬೆಟ್ಟಾಗ ಬಾ, ಏನು ತಗೊಂಡ್ಬರೋದು ಬೇಕಾಗಿಲ್ಲ. ಸದ್ಯಕ್ಕೆ ಇಲ್ಲಿಂದ ಹೋದ್ರೆ ಸಾಕು. ಹಾ ದೊಡ್ಡಮ್ಮ. ಹಾ ಆಮೇಲೆ ಇನ್ನೊಂದು, ಹಂಗ ಅಲ್ಲೇ ಮಾತಾಡ್ಕೊಂತ ಕುಂತು ಬಿಡಬೇಡ, ಜಲ್ದಿ ಬಾ. ಏನ? ಹ್ಞೂ ದೊಡ್ಡಮ್ಮ. ಮತ್ತೆ ರಾತ್ರಿ ಅಡುಗೆ ಎಲ್ಲ ಮಾಡ್ಬೇಕು. ಈಗ ಎಷ್ಟು ಗಂಟೆ ಆಗೈತೆ ನೋಡು, ಎಷ್ಟಕ್ಕೆ ಹೋಗಿ ಎಷ್ಟಕ್ಕೆ ಬರ್ತೀನಿ ನಿನಗೆ ಬಿಟ್ಟಿದ್ದು. ನಾನೇನು ಇನ್ನೊಂದ್ಸರಿ ಫೋನ್ ಮಾಡಕ್ಕೆ ಹೋಗಿಲ್ಲ, ಏನಿಲ್ಲ ನೋಡು. ಇಲ್ಲ ದೊಡ್ಡಮ್ಮ, ಜಲ್ದಿನ ಬರ್ತೀನಿ. ಏಯ್ ನಿಂತ್ಕೋ ಇಲ್ಲೇ. ಈಗೀಗ ಸೊಕ್ಕು ಭಾಳ ಬಂದೈತಿ, ಎಲ್ಲ ಸೊಕ್ಕು ಮುರಿತೀನಿ. ಇನ್ನೆಷ್ಟು ದಿವಸ ಹೊಡಿತಿದ್ದಿ ಉರಿ? ಹೆಂಗಿದ್ರು ನನ್ನ ಮಗಳು ಮದ್ವೆ ಕೊಪ್ಪಿಗೆ ಕೊಟ್ಟಾಗ್ಬಿಟ್ಟೈತಿ. ಇನ್ನು ನಿನ್ನ ಮದುವೆ ಮಾಡಿ ಮನೆಯಿಂದ ಅಟ್ಟಿದೆ ಅಂತ ಇಟ್ಕೋ. ಆಮೇಲೆ ಯಾವುದೇ ಕಾರಣಕ್ಕೂ ನಿನಗೂ ಈ ಮನೆಗೂ ಸಂಬಂಧನೇ ಇರೋದಿಲ್ಲ. ಈ ವಿಷಯನ ಮೊದಲು ನನ್ನ ಮಗಳಿಗೆ ಹೇಳಬೇಕು. ಕೀರ್ತಿ, ಏ ಕೀರ್ತಿ. ಏನಿ ಮೇಡಮ್ ಅವ್ರು ಜಲ್ದಿ ಬರ್ತೀನಿ ಅಂತ ಅಂದ್ರು. ನೋಡಿದ್ರೆ ಇಷ್ಟೊತ್ತಾದ್ರೂ ಬಂದಿಲ್ಲಲ್ಲ. ಮೊದಲ ಪಾಪ ಏನೋ ಪ್ರಾಬ್ಲಮ್ ಅಂತ ಹೇಳಿ ಟೆನ್ಷನ್ ಒಳಗೆ ಬೇರೆ ಮಾತಾಡತ್ತಿದ್ರು. ನೋಡೋಣ ಫೋನ್ ಮಾಡಿ ಕೇಳೋಣ ಅಂತ. ಅಭಯ್ ಅವರೇ? ಸಂಧ್ಯಾ, ಎಲ್ಲ ಚೆನ್ನಾಗೈತಿಲ್ಲ? ಆರಾಮದಿರಿಲ್ಲ? ಅದು ಅಭಯ್ ಅವರೇ, ಬಂದು ಭಾಳತ್ತಾತೇನೋ, ನಿಮ್ಮನ್ನು ಭಾಳ ಕಾಯಿಸ್ಬಿಟ್ಟು ನಾನು. ಏನಿಲ್ಲ, ಜಸ್ಟ್ ಬಂದು 30 ಮಿನಿಟ್ಸ್ ಆಯ್ತು ಅಷ್ಟೇ. ಏನೋ ಮಾತಾಡಬೇಕು ಅಂತ ಕರೆದ್ರಿ, ಏನು ಹೇಳ್ರಿ? ಅದು ಹೆಂಗೆ ಹೇಳಿ ಅನ್ನೋದು ನನಗೆ ಗೊತ್ತಾಗಕತ್ತಿಲ್ಲ. ಓ ಮೇಡಮ್ ಅವ್ರಿಗೆ ನನಗೆ ಪ್ರಪೋಸ್ ಮಾಡ್ಬೇಕಂತ ಅನ್ಸಕತ್ತಿತ್ತೋ ಏನೋ, ಅದಕ್ಕೆ ಸ್ವಲ್ಪ ನಾಚಿಕೆ ಸ್ವಭಾವ ಅಲ್ಲ. ಪರವಾಗಿಲ್ಲ, ಏನು ಹೇಳ್ತಾರೆ ನೋಡ್ತೀನಿ. ಸಂಧ್ಯಾ, ಯಾಕೆ ಏನಾಯ್ತು? ಇದಕ್ಕಿದ್ದಂಗೆ ನಿಮ್ಮ ಮುಖನ ಬದಲಾವಣೆ ಆಗ್ಬಿಡ್ತಲ್ಲ, ಏನಾಗಿದೆ ಅಂತ ಬಾಯ್ ಬಿಟ್ಟು ಹೇಳ್ರಲ್ಲ. ಏನಿಲ್ಲ, ನನಗಂತ ಕ್ಲೋಸ್ ಫ್ರೆಂಡ್ ಅಂತ ಇದ್ದಿದ್ದು ನನ್ನ ಫ್ರೆಂಡ್ ರಶ್ಮಿ ಒಬ್ಳ. ಅದು ಮನೆ ಮದುವೆ ಆಯ್ತಲ್ಲ, ಹೋದ್ರಲ್ಲ ಅವರು ಗಂಡನ ಮನೆಗೆ. ನನಗೀಗ ನಿಜವಾಗ್ಲೂ ಒಬ್ರು ಫ್ರೆಂಡ್ ಹತ್ರ ಏನಾರು ನನ್ನ ಕಷ್ಟ ಹೇಳ್ಕೋಬೇಕು ಅಂತ ಅನ್ನಿಸ್ತು. ಆದ್ರೆ ಪಾಪ ಆಕಿ ಮೊನ್ನೆನೂ ಮದುವೆ ಮಾಡ್ಕೊಂಡು ಹೋಗ್ಯಾಳ. ಇನ್ನು ನಾನು ಆಕಿಗೆ ಫೋನ್ ಮಾಡಿ ನನ್ನ ಕಷ್ಟ ಹೇಳ್ಕೊಂಡು ಆಕಿಗೆ ಬೇಜಾರು ಮಾಡೋದು ನನಗೆ ಇಷ್ಟ ಇರಲಿಲ್ಲ. ಏನಪ್ಪ ಇದು ಇಷ್ಟೆಲ್ಲ ಬಿಟ್ಟು ಕೇಳ್ಕೊತಾಳಲ್ಲ ಈಕಿ? ಸಂಧ್ಯಾ, ಏನಾಗೈತಿ? ಏನಂತ ಹೇಳಿ ನೀವು ಬಾಯ್ ಬಿಟ್ಟು ಹೇಳಿದ್ರಲ್ಲ, ನನಗೂ ಗೊತ್ತಾಗೋದು. ಅದು ನಾನು ಅಲ್ಲಿಂದ ಇಲ್ಲಿವರೆಗೂ ನಿಮ್ಮ ಹತ್ರ ಮಾತಾಡಬೇಕು ಅಂತ ಬಂದಿದ್ದೇನೋ ನಿಜ, ಆದ್ರೆ ಇವಾಗ ನನಗೆ ಏನು ಮಾತಾಡಬೇಕು ಅಂತಾನೂ ಗೊತ್ತಾಗಕತ್ತಿಲ್ಲ. ಹೌದಾ, ಸರಿ ಬಿಡ್ರಿ. ಹಾಗಂದ್ರೆ ಬರ್ರಿ, ನಿಮ್ಮ ಮನೆ ಹತ್ರ ಡ್ರಾಪ್ ಮಾಡ್ತೇನೆ ಅಂತ ನಾನು ಮನೆಗೆ ಹೋಗ್ತೇನೆ. ಮೊದಲ ಪಾಪ ನಮ್ಮಮ್ಮ ಅಡುಗೆ ಮಾಡಿ ಊಟಕ್ಕೆ ಕಾಯಕತ್ತಿದ್ರು. ನಾನು ನೀವು ಫೋನ್ ಮಾಡಿದ ಕೂಡಲೇ 1 ನಿಮಿಷನೂ ಕಾಯ್ದು ಹಂಗೆ ಓಡ್ ಬಂದ್ಬಿಟ್ಟೆ. ಪರವಾಗಿಲ್ಲ ಬಿಡ್ರಿ, ಬರ್ರಿ. ಬಂದ ತಕ್ಷಣ ನೀವೆಲ್ಲ ನಿಮ್ಮ ಕಷ್ಟನ ನಾನು ಮುಂದೆ ಹೇಳ್ಕೋಬೇಕು ಅಂತ ಏನು ರೂಲ್ಸ್ ಇಲ್ಲ. ಅಟ್ಲೀಸ್ಟ್ ನಿಮ್ಗೇನೋ ಪ್ರಾಬ್ಲಮ್ ಆಗೈತಿ, ನಾನು ಅದೇ ಅನ್ನೋದು ನೆನಪು ಬಂದು ಫೋನ್ ಮಾಡಿದ್ರಲ್ಲ, ಅಷ್ಟೇ ಸಾಕು ನನಗೆ. ಸರಿ ಬನ್ನಿ. ಛೇ, ನಾನೆಲ್ಲ ಹೇಳ್ಬಿಡ್ಲಾ ಇವ್ರ ಹತ್ರ? ಹೌದು, ಮಾತಾಡಬೇಕು. ಅಭಯ್ ಅವರೇ? ಏನು ಸಂಧ್ಯಾ, ನಾನು ಇವಾಗ ಸ್ಟುಡಿಯೋಗೆ ಹೋಗಬೇಕು, ನನಗೆ ಸಿಕ್ಕಾಪಟ್ಟೆ ಕೆಲಸ ಅದಾವು. ನೀವೇನಾರ ಮಾತಾಡೋಂಗಿದ್ರೆ ಮಾತಾಡ್ರಿ, ಇಲ್ಲ ಅಂತಂದ್ರೆ ಆಮೇಲೆ ಫೋನ್ ಮಾಡ್ತೇನೆ, ಅವಾಗ ಮಾತಾಡ್ರಿ. ಅಂದ್ರೆ ನಾನು ಫ್ರೀ ಆದಾಗ ಫೋನ್ ಮಾಡ್ತೇನೆ ಅಂತ. ಇಲ್ಲ, ಅದು ನಮ್ಮ ಮನೆ ಒಳಗೆ ನನಗೆ ಮದ್ವೆ ಫಿಕ್ಸ್ ಮಾಡ್ಯಾರ. ವಾಟ್? ನಿಮ್ಮ ಮದ್ವಿನಾ? ಅದೇನು ಇಷ್ಟು ಅರ್ಜೆಂಟು? ಅದು ಏ ಅಭಿ, ನೀನು ಯಾಕೋ ಇಷ್ಟು ಆತ್ರಗೆಟ್ ಒಂಥರ ಮಾತಾಡಕತ್ತಿದ್ದಿ? ನಿನಗೆ ಅವ್ರ ಮೇಲೆ ಫೀಲಿಂಗ್ಸ್ ಐತಿ, ಆದ್ರೆ ಅವ್ರಿಗೆ ನಿನ್ನ ಮೇಲೆ ಯಾವ ರೀತಿ ಫೀಲಿಂಗ್ಸ್ ಐತಿ ಅನ್ನೋದು ಗೊತ್ತಾಗಬೇಕಲ್ಲ. ಸುಮ್ಮನೆ ಬಾಯಿ ಮುಚ್ಕೊಂಡು ನಿಂತ್ಕೋ. ಈ ರೀತಿ ಏನು ಎಕ್ಸ್ಪ್ರೆಷನ್ ಕೊಡೋ ಅವಶ್ಯಕತೆ ಇಲ್ಲ. ಅವಳೇನು ಹೇಳ್ತಾಳೆ ಕೇಳು, ಆಮೇಲೆ ಮುಂದೆ ಮಾತಾಡು. ಹೌದಾ, ಒಳ್ಳೇದಾಯ್ತು ಬಿಡಿ. ನಿಮ್ಮ ಮನೆಗೆ ಯಾರನ್ನ ನೋಡಿ ಮದುವೆ ಮಾಡ್ತಾರೆ, ಅವ್ರನ್ನ ಮದುವೆ ಮಾಡ್ಕೊಂಡ್ಬಿಟ್ರಲ್ಲ, ನಿಮ್ಮ ಜೀವನನೂ ಸೆಟ್ಲ್ ಆಗ್ಬಿಡ್ತೈತಿ. ಅದು ಹಂಗಲ್ಲ, ನನಗೆ ಮದುವೆ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ. ಓ ಮೇ ಬಿ ನನ್ನ ಲವ್ ಮಾಡ್ತಾ ಇದ್ದಾಳೆ ಅನ್ಸುತ್ತೆ. ಹೆಂಗಾರ ಮಾಡಿ ಬಾಯಿ ಬಿಡಿಸ್ತೇನೆ ನೀರು. ಹೌದಾ? ಯಾಕೆ ಇಷ್ಟ ಇಲ್ಲ? ಮತ್ತು ನಿಮ್ಗೇನಾರ ಯಾರ ಮನ್ಸೊಳಗೆ ಅದಾರೇನ? ಐ ಮೀನ್ ನನ್ನಂತ ಹ್ಯಾಂಡ್ಸಮ್ ಹುಡುಗನಾರ ಯಾರನ್ನಾರ ಲವ್ ಮಾಡಕತ್ತೀರೇನ? ಅಯ್ಯೋ, ಆ ರೀತಿ ಏನೂ ಇಲ್ಲ. ನಾನು ಯಾರನ್ನೂ ಪ್ರೀತಿ ಮಾಡಕತ್ತಿಲ್ಲ. ನನಗೆ ನನ್ನ ಎಜುಕೇಶನ್ ಮುಖ್ಯ. ಅಯ್ಯೋ, ನಾನೇನೋ ಅನ್ಕೊಂಡಿದ್ದೆ. ಹೌದಾ? ಹಾಗಾದ್ರೆ ಡೈರೆಕ್ಟ್ ಆಗಿ ನಿಮ್ಮ ಮನೆಯೊಳಗೆ ಹೇಳ್ಕೋಬೋದಲ್ಲ? ಹೇಳ್ಬಿಡ್ರಿ. ಹಂಗೆ ಫೋರ್ಸಿಬ್ಲಿ ಯಾರಿಗೂ ಮದುವೆ ಮಾಡಕ್ಕೆ ಆಗಂಗಿಲ್ಲಲ್ಲ. ಅದು ಹಂಗಲ್ಲ, ನಾನಿರೋ ಪರಿಸ್ಥಿತಿ ಹಂಗ ಆಗಲ್ಲ ಅಂತ ಹೇಳಕ್ಕಾಗಲ್ಲ. ಅಯ್ಯೋ, ಏನ್ರಿ ನೀವು ಮದುವೆ ಮಾಡ್ಕೊಳಕ್ ಆಗಲ್ಲ ಅಂತಾನು ಹೇಳೋದು ನೀವ, ಮದುವೆ ಮಾಡ್ಕೊಳಕ್ ಇಷ್ಟ ಇಲ್ಲ ಅಂತ ಹೇಳೋದು ನೀವ. ಈಗ ನಾನೇನ್ ಮಾಡ್ಲಿ? ನನ್ನ ಯಾಕೆ ಕರ್ಸಿದ್ದು? ಅದು ನನಗೆ ಯಾಕೋ ನಿಮ್ಮ ಹತ್ರ ನನ್ನ ಕಷ್ಟ ಹೇಳ್ಕೋಬೇಕು ಅನಿಸ್ತು, ಅದಕ್ಕೆ ಕರೆದೆ. ಅಲ್ಲ ರೀ ಸಂಧ್ಯಾ ಅವರೇ, ನಿಮ್ಮ ಮನೆ ಒಳಗೆ ಆಲ್ರೆಡಿ ನಿಮ್ಗೆ ಒಂದು ಹುಡುಗನ್ ಫಿಕ್ಸ್ ಮಾಡ್ಯಾರ. ಅವ್ನ ಜೊತೆನ ನಿಮ್ಮ ಮದುವೆ ಮಾಡ್ಕೋಬೇಕು ಅಂತಾನು ನಿಮ್ಗೆ ಹೇಳ್ಯಾರ. ಇನ್ನೊಂದು ಸ್ವಲ್ಪ ದಿವಸಕ್ಕೆ ನಿಮ್ಮ ಮದುವೆನೂ ಆಗ್ತೈತಿ, ಮಕ್ಕಳು ಆಗ್ತಾವು. ಅದು ಎಲ್ಲ ಕಷ್ಟ ಅಂತ ಹೇಳಿ ಅನ್ಕೊಂಡು ನನ್ನ ಹತ್ರ ಬಂದು ಹೇಳ್ಕೋಬೇಕು ಅಂತಿರಲ್ಲ ರೀ. ನಿಜ ಹೇಳ್ರಿ, ನೀವು ಯಾರನ್ನಾರ ಇಷ್ಟಪಡಕತ್ತೀರೇನ? ಮತ್ತೆ ಅದಕ್ಕೇನಾರ ನನ್ನ ಸಹಾಯ ಬೇಕು? ಇಲ್ಲ, ನಾನು ಯಾರನ್ನೂ ಇಷ್ಟಪಡಕತ್ತಿಲ್ಲ. ಹೌದಾ? ಸರಿ ಇರ್ಲಿ, ಇನ್ನು ಯಾವಾಗ ಬಾಯ್ ಬಿಡ್ತೀರಿ ನೋಡ್ತೇನೆ. ಮತ್ತಿನ್ನ ತಡ. ಮನೆ ಒಳಗೆ ನೋಡಿದ ಹುಡುಗನ್ ನೋಡಿ ಮದುವೆ ಮಾಡ್ಕೊಂಡ್ಬಿಡ್ಬೋದಲ್ಲ, ಆಮೇಲೆ ಓದಿಸ್ತಾನ ಅವನು. ಹೌದಲ್ಲ? ಅದ್ರಾಗ ಬೇರೆ ನೀವು ನೋಡಕ್ಕೂ ಇಷ್ಟ ಆಗದಿರಿ. ನಿಮ್ಮನ್ನ ಯಾವ ಹುಡುಗ ರಿಜೆಕ್ಟ್ ಮಾಡ್ತಾನೆ ಹೇಳ್ರಿ ನೋಡೋಣ. ಅದು ಹಂಗಲ್ಲ, ನನಗೆ ಇವಾಗಲೇ ಮದುವೆ ಆಗಕ್ಕೆ ಇಷ್ಟ ಇಲ್ಲ. ಅಲ್ಲ ರೀ, ನೀವು ನನ್ನ ಹತ್ರ ಬಂದು ಮದುವೆ ಆಗಕ್ಕೆ ಇಷ್ಟ ಇಲ್ಲ ಅಂತ ಅಂದ್ರೆ ನಾನೇನಾ ನಿಮ್ಗೆ ಮದುವೆ ಮಾಡಕತ್ತಿದ್ದು? ನಿಮ್ಮ ಮನೆಯವ್ರ ಮುಂದೆ ಹೋಗಿ ಹೇಳಬೇಕು ಈ ಮಾತನ್ನೆಲ್ಲ. ಹೋಗ್ಲಿ ಬಿಡು. ಒಂದು ವೇಳೆ ನನ್ನನ್ನು ಏನಾರು ಮದುವೆ ಆಗಬೇಕು ಅನ್ನೋಂಗಿದ್ದಿದ್ರೆ ನನ್ನ ಹತ್ರ ಬಂದು ಕೇಳಿದ್ರು ಏನಾರು ಸೊಲ್ಯೂಷನ್ ಸಿಗೋದಪ್ಪ. ಇಷ್ಟೆಲ್ಲ ಇಂಡೈರೆಕ್ಟ್ ಆಗಿ ಹಿಂಟ್ ಕೊಡಾತೀನಿ. ಇನ್ನೂ ಈ ಹುಡುಗಿಗೆ ಅರ್ಥ ಆಗಿಲ್ಲ ಅಂದ್ರೆ ಅಯ್ಯೋ ದೇವ್ರೆ, ನೀನೇ ಕಾಪಾಡ್ಬೇಕಪ್ಪ. ಏನ ಭಯ ಅವರೇ, ನಿಜವಾಗ್ಲೂ ನನಗೆ ನನ್ನ ಮನಸ್ಸಿನ ಮಾತು ಹೇಳ್ಕೊಳಕ್ಕೆ ಯಾರೂ ಇಲ್ದಂಗೆ ಆಗೈತಿ. ಹಾಗಾಗಿ ನನಗೆ ಕಣ್ಣಿಗೆ ಎದುರಿಗೆ ಬಂದಿದ್ದ ನೀವು, ಅದಕ್ಕೆ ನಾನು ನಿಮಗೆ ಫೋನ್ ಮಾಡಿದೆ. ನೀವು ಏನು ಹೇಳ್ಕೊಬೇಡ ಅಂದ್ರೆ ಸರಿ ಬಿಟ್ರೆ ನಾನು ಹೋಗ್ತೇನೆ ಮನೀಗ. ಅಲ್ಲ ಸಂಧ್ಯಾ ಅವರೇ, ನೀವಂತ್ರ ವಿಚಿತ್ರವಾದ ಒಗಟಾಗ್ಬಿಟ್ಟಿರಿ ನೋಡ್ರಿ. ನಿಮ್ಮ ಫ್ರೆಂಡ್ ರಶ್ಮಿದು ಮದುವೆ ಆಯ್ತು ಸರಿ, ನಿಮ್ಮ ಅಕ್ಕ ಅವ್ರ ಹೆಸರೇನು ಸ್ಫೂರ್ತಿ, ಅವ್ರಿಗೆ ಫೋನ್ ಮಾಡಿ ಮಾತಾಡ್ಬೋದಿತ್ತಲ್ಲ. ನೀವು ಅವ್ರ ಹತ್ರ ಹೇಳ್ಬಿಟ್ರ ನಿಮ್ಮ ಮದುವೆ ಮಾಡಲ್ಲ ಅವರು. ನಿಜ ಹೇಳ್ಬೇಕಂದ್ರ ನಮ್ಮ ದೊಡ್ಡಮ್ಮ
ನಮ್ಮ ಅಕ್ಕನ ಹತ್ರನ ಪರ್ಮಿಷನ್ ತಗೊಂಡ್ಬಿಟ್ಟಾಳ. ಈಗ ನಮ್ಮ ಅಕ್ಕ ಹೂ ಅಂತ ಒಪ್ಪಿಗೆ ಕೊಟ್ಮೇಲೆ ಮುಗೀತು, ಯಾವ್ದ ಕಾರಣಕ್ಕೂ ಆ ಮದ್ವೆ ನಿಲ್ಲೋದಿಲ್ಲ. ಅದ್ರಾಗ ಬೇರೆ ಆಕಿನ ಖುದ್ದಾಗಿ ನನಗೆ ಮದ್ವೆಗೆ ಒಪ್ಕೊ ಅಂತ ಹೇಳ್ಬಿಟ್ಟಾಳ. ನನಗೆ ಯಾವತ್ತಿಗೂ ಆಕಿನ ಮಾತಿಗೆ ವಿರುದ್ಧವಾಗಿ ನಡ್ಕೊಂಡು ರೂಢಿ ಇಲ್ಲ. ಹಂಗಂತ ಹೇಳಿ ನಿಮ್ಗೆ ಇಷ್ಟ ಇಲ್ಲದೆ ಇರೋ ಹುಡುಗನ್ನ ಮದ್ವೆ ಮಾಡ್ಕೊಂಡು ನಿಮ್ ಕೊರಳ್ನ ಒಡ್ಡಿ ಅವ್ರ ಕಡೆಯಿಂದ ತಾಳಿ ಕಟ್ಟಿಸ್ಕೊಳ್ರಿ. ಆಮೇಲೆ ಜೀವನ ಎಲ್ಲ ಚೆನ್ನಾಗಿದ್ದೇ ಇರ್ತೈತಿ. ಹೆಂಗಿದ್ರು ತನ್ನ ಪಾಡಿ ತಾನು ಸಾಗೇ ಸಾಕ್ತೈತಿ. ಅಷ್ಟಕ್ಕೆ ಕೋರಿ ಮಾಡ್ಕೊಂತೀರಿ. ಯಾವಾಗಿದ್ರು ನೀವು ನಿಮ್ಮ ಅಕ್ಕನ ಮಾತು ತೆಗೆದು ಹಾಕಂಗಿಲ್ಲಲ್ಲ. ಅದು ನಮ್ಮ ಅಕ್ಕ ಅಂದ್ರೆ ನನಗೆ ಜೀವ ಗೊತ್ತಾ. ಅಲ್ಲ ಸಂಧ್ಯಾ, ನಿಮ್ಮ ಅಕ್ಕ ಅಂದ್ರೆ ಜೀವ ಅಂತೀರಿ. ಆದ್ರೆ ನಿಮ್ಮ ಅಕ್ಕಗ ನಿಮ್ ಬಗ್ಗೆ ಒಂದ್ ಸ್ವಲ್ಪ ಪರಿಜ್ಞಾನ ಅನ್ನೋದಿಲ್ಲ. ನಿಮ್ಗೆ ಆ ಹುಡುಗ ಇಷ್ಟ ಆಗ್ಯಾನೋ ಇಲ್ಲೋ ಅನ್ನೋದು ಕೇಳಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ಲ. ಅಭಯ್ ಅವ್ರೆ, ನೀವು ಈ ರೀತಿ ಎಲ್ಲ ನಮ್ಮ ಅಕ್ಕಗೆ ಬೈಬೇಡ್ರಿ. ಅಲ್ಲ ರೀ, ಬೈದೆ ಇನ್ನೇನ್ ಮಾಡ್ಲಿ? ನಿಮ್ಗೆ ಇಷ್ಟ ಇಲ್ಲದ ಮದ್ವೆ ಮಾಡಬಾರ್ದು ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಸಾಲದಕ್ಕೆ ಫಾರಿನ್ ಒಳಗೆ ಬೇರೆ ಅದಾರ. ಅಭಯ್ ಅವರೇ, ನಾನು ನನ್ನ ಕಷ್ಟ ಹೇಳ್ಕೋಬೇಕು ಅಂತ ಬಂದೆ. ನನಗೆ ಮದುವೆ ಆಗೋದು ಇಷ್ಟ ಇರಲಿಲ್ಲ. ಅದಕ್ಕೆ ನಮ್ಮ ಅಕ್ಕನೂ ಪರ್ಮಿಷನ್ ಕೊಟ್ಟಿದ್ದಕ್ಕೂ ಅರ್ಧ ನನಗೆ ಬೇಜಾರಾಗಿತ್ತು. ಆದ್ರೆ ನೀವು ಈ ರೀತಿ ಎಲ್ಲ ಮಾತಾಡ್ತಿರಲ್ಲ, ಅದು ನನ್ನ ಹತ್ರ ಕೇಳಕ್ ಆಗತ್ತಿಲ್ಲ. ನಾನು ನಿನ್ ಬರ್ತೀನಿ, ಬಾಯ್. ಅಯ್ಯೋ ಸಂಧ್ಯಾ, ನಿಂತ್ಕೊಳ್ರಿ. ನಿಮ್ಮ ಹತ್ರ ಮಾತಾಡೋ ಇಂಟ್ರೆಸ್ಟ್ ನನಗಿಲ್ಲ ಅಭಯ್ ಅವರೇ. ಸಂಧ್ಯಾ, ನಾನು ಹಿಂಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ. ಯಾವಾಗ ನೋಡಿದ್ರು ನೀವು ಕ್ಯಾಶುವಲ್ ಆಗಿ ಇರ್ತೀರಿ, ಯಾವಾಗಲೂ ಹ್ಯಾಪಿ ಆಗಿರ್ತೀರಿ. ಯಾವತ್ತೂ ಬೇಜಾರು ಮಾಡ್ಕೊಂಡಿರೋ ಥರ ನಾನು ನೋಡೇ ಇಲ್ಲ. ಅವತ್ತು ನಿಮ್ಮ ಅಕ್ಕ ಊರಿಗೆ ಹೋಗಬೇಕಾದ್ರೆ ಈ ಬೇಜಾರು ನೋಡಿದೆ. ಇವತ್ತು ನಿಮ್ಮ ಅಕ್ಕ ನಿಮ್ಮ ಮದುವೆಗೆ ಒಪ್ಪಿಗೆ ಕೊಟ್ಟಾರ ಅಂತ ಹೇಳಿ ನಿಮ್ಗೆ ಈ ಬೇಜಾರು ಬರತೈತಿ. ಈ ದುಃಖ ನಿಮ್ಮ ಮುಖದ ಮೇಲೆ ಇವಾಗ ನೋಡತ್ತೀನಿ. ಸೊ ನೀವು ನಿಮ್ಮ ಅಕ್ಕನ ಮೇಲೆ ಬಹಳ ಡಿಪೆಂಡ್ ಆಗಿರಿ ಅಂತ ಅನ್ಸಕತ್ತಿಲ್ಲ? ಹೌದು, ಯಾಕಂದ್ರೆ ಅವಳಿಂದನ ನಾನು ಇವತ್ತು ಬದುಕಿರೋದು. ಈ ಜೀವನ ಏನೈತಲ್ಲ, ನನ್ನ ತಂದೆ ತಾಯಿ ನನ್ನ ಹುಟ್ಟಿ ಕಾರಣ ಆಗಿರ್ಬೋದು, ಆದ್ರೆ ಈ ಜೀವನ ಕೊಟ್ಟಿರೋದು ನಮ್ಮ ಅಕ್ಕ. ಅವಳು ಇರಲಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನಾನು ಇರ್ತಿರ್ಲಿಲ್ಲ, ಎಲ್ಲೋ ಬೀದಿ ಹೆಣ ಆಗ್ಬಿಡ್ತಿದ್ದೆ. ಶಟಪ್ ಸಂಧ್ಯಾ, ಏನಿದು ಈ ರೀತಿ ಮಾತಾಡೋಕೆ ನಿಮ್ಗೆ ಒಂದು ಸ್ವಲ್ಪ ಏನೂ ಅನ್ಸೋದಿಲ್ಲ? ಇಲ್ಲಿ ನೋಡ್ರಿ, ಈ ಅಭಯ್ ಯಾರು ಒಂದ್ಸಲಿ ಬಹಳ ಇಷ್ಟಪಟ್ಟ ಅಂದ್ರೆ ಮುಗೀತು. ಅವ್ರಿಗೆ ಏನಾದ್ರೂ ಸಹಿತ ತನ್ನ ಜೀವ ಕೊಟ್ಟಾದ್ರೂ ಅವ್ರಿಗೆ ನೋವಾಗದೇ ಇರೋ ಥರ ನೋಡ್ಕೊಂತಾನೆ. ಅದ್ರಾಗ ಬೇರೆ ನೀವು ನನಗೆ ಬಹಳ ಇಷ್ಟ ಆಗಿರಿ. ನೀವು ಈ ರೀತಿ ಎಲ್ಲ ಮಾತಾಡಿದ್ರೆ ನನಗೆ ಇಷ್ಟ ಆಗಲ್ಲ. ಹಂಗಂತ ಹೇಳಿ ನೀವು ಅಂದಂಗೆಲ್ಲ ಅನಿಸ್ಕೊಳ್ಳೋಕ್ಕೂ ನನಗಾಗಲ್ಲ. ಸರಿ, ನಾನು ಒಂದು ಮಾತು ಕೇಳ್ತೀನಿ. ನೀವು ತಪ್ಪು ತಿಳ್ಕೊಳ್ಳಲ್ಲ ಅಂತ ಅಂದ್ರೆ ನೀವು ಯಾಕೆ ನಿಮ್ಮ ಅಕ್ಕನ ಅಷ್ಟೊಂದು ಹಚ್ಕೊಂಡಿರೋದು? ಅವ್ರ ಮಾತನ್ನ ಯಾಕೆ ನೀವು ತೆಗೆದು ಹಾಕೋದಿಲ್ಲ? ಅಂದ್ರೆ ನಿಮ್ಮ ಜೀವನದ ಬಗ್ಗೆ ನನಗೆ ಸ್ವಲ್ಪ ಹೇಳಿದ್ರೆ ನನಗೂ ಒಂದು ಸ್ವಲ್ಪ ಕ್ಲಾರಿಟಿ ಸಿಗ್ತಿತ್ತಲ್ಲ. ನಿಮ್ಮ ಅಪ್ಪ ಅಮ್ಮ. ಸರಿ ಅಭಯ್ ಅವರೇ, ನನಗೆ ಯಾಕೋ ಎಲ್ಲ ನಿಮ್ಮ ಹತ್ರ ಹೇಳ್ಕೋಬೇಕು ಅನಿಸ್ತೈತಿ. ಅದು ಯಾಕಂತ ನನಗೂ ಗೊತ್ತಿಲ್ಲ. ಆದ್ರೆ ನಿಮ್ಮ ಹತ್ರ ಈ ವಿಷಯನೆಲ್ಲ ಹೇಳ್ಕೊಂಡ್ರೆ ನನ್ನ ಮನಸ್ಸಿಗೆ ಹಗರ ಆಗ್ಬೋದು ಅಂತ ಅನ್ಸಕತ್ತೈತಿ. ನಿಜ ಹೇಳಬೇಕು ಅಂದ್ರೆ ನಾನು ನನ್ನ ಹೆತ್ತ ಅಪ್ಪ ಅಮ್ಮನ ಜೊತೆಗಿಲ್ಲ. ನಿಮ್ಗೆ ಅಪ್ಪ ಅಮ್ಮ ಇಲ್ಲ ಅಂತ ನೀವು ಅವಾಗಲೇ ಹೇಳಿರಲ್ಲ. ಅದು ನಮ್ಮಮ್ಮ ನಾನು ಹುಟ್ಟಿ ಒಂದು 2-3 ವರ್ಷಕ್ಕೆ ತೀರ್ಕೊಂಡ್ರಂತ. ನಮ್ಮ ಅಪ್ಪಗೆ ಯಾರ್ದೋ ಚಟ ಇತ್ತಂತ. ಅಂದ್ರೆ ಅವರು ಯಾವ ಕಾರಣಕ್ಕಂತ ಗೊತ್ತಿಲ್ಲ, ಬೇರೆ ಇನ್ನೊಂದು ಮದುವೆ ಮಾಡ್ಕೊಂಡು ಬಂದುಬಿಟ್ಟಿದ್ರು. ಆವಾಗ ಅವಳು ನನಗೆ ಬಹಳ ಕಾಟ ಕೊಡ್ತಿದ್ಲು. ನನಗೆ ಗೊತ್ತಿರೋ ಪ್ರಕಾರ ನಾನು ಅವಾಗ ಒಂದು 5-6 ವರ್ಷ. ನನಗೆ ಸರಿಯಾಗಿ ನೆನಪಿರಲಿಲ್ಲ. ಆದ್ರೆ ಮೊನ್ನೆ ನಮ್ಮಕ್ಕ ಪ್ರತಿಯೊಂದನ್ನು ಬಿಡಿಸಿ ಹೇಳಿದಾಗ ಮತ್ತೆ ನನಗೆಲ್ಲ ನೆನಪಾಯ್ತು. ಈ ಅಪ್ಪಂದ್ರದಾರಲ್ಲ, ಎಷ್ಟು ಕಷ್ಟ ಅಂತ ಅಂದ್ರೆ ನನಗೆ ಗೊತ್ತು ಆ ಕಷ್ಟ. ಅಂದ್ರೆ ನೀವು ನಿಮ್ಮ ತಂದೆ. ಸಂಧ್ಯಾ, ಆ ರೀತಿ ಏನೂ ಇಲ್ಲ. ಹೇಳ್ರಿ ನಿಮ್ದು ಕಷ್ಟ ಏನು ಅಂತ ಹೇಳಿ. ಅಂದ್ರೆ ನಿಮ್ಮ ಅಕ್ಕ ನೀವು ಅದು ಹೆಂಗೆ ಮೀಟ್ ಆದ್ರಿ? ಅಂದ್ರೆ ನಿಮ್ಮ ಅಕ್ಕ ನಿಮ್ಮ ಸ್ವಂತ ಅಕ್ಕನ? ಇಲ್ಲ, ಅಂದರೆ ನಾನು ನಮ್ಮ ಅಪ್ಪನ ಮನೆ ಒಳಗಡೆ ಇದ್ದೆ. ನಮ್ಮಪ್ಪ ಇನ್ನೊಂದು ಮದುವೆ ಮಾಡ್ಕೊಂಡು ಬಂದ್ಬಿಟ್ಟ. ಆವಾಗ ಆ ಚಿಕ್ಕಮ್ಮ ಇದ್ದಾಳಲ್ಲ, ಒಟ್ಟು ನನ್ನನ್ನು ಚೆನ್ನಾಗಿ ನೋಡ್ಕೊಂಡೇ ಇಲ್ಲ. ದಿನ ಹೊಡೆಯೋದು ಬಡಿಯೋದು, ಆಮೇಲೆ ಮನೆ ಕೆಲಸ ಮಾಡಿಸೋದು. ಏನು ಆ ಸಣ್ಣ ಹುಡುಗಿ ಕೈಯಿಂದ ಮನೆ ಕೆಲಸ ಮಾಡಿಸೋದ? ನಾನು ಭಾಳ ಚಿಕ್ಕ ವಯಸ್ಸು, ಏನೋ ನನ್ನ ಕೈಲಾದದ್ದು ಕೆಲಸ ಮಾಡ್ತಿದ್ದೆ. ಆಮೇಲೆ ಒಂದೊಂದ್ಸರಿ ನಾನು ಕೆಲಸ ಮಾಡಿಲ್ಲ ಅಂತ ಅಂದ್ರೆ ಸಾಕು, ಬರೀ ಹಾಕ್ತಿದ್ರು. ಊಟಕ್ಕೆಲ್ಲ ಹಳಸಿದನ್ನ ಕೊಡ್ತಿದ್ರು. ಅಲ್ಲ, ನಿಮ್ಮ ಅಪ್ಪ ಅನಿಸ್ಕೊಂಡು ಪ್ರಾಣಿಗೆ ಏನೋ ಅನಿಸ್ತಿರ್ಲಿಲ್ಲ ಅಂತ ಇದನ್ನೆಲ್ಲ ನೋಡಿ ಮದುವೆ ಕರ್ಕೊಂಡ್ಬಂದಿದ್ದ ಹೆಣ್ಣಿಗೆ ಒಂದೇನು ಕೇಳಬೇಕು ಅಂತ ಅನಿಸ್ಲಿಲ್ಲ ಅವನಿಗೆ? ಅದು ಏನೋ ಗೊತ್ತಿಲ್ಲ ನನಗೆ. ಅವನಿಗೆ ಮಾತ್ರ ಅವಳಂದ್ರೆ ಹುಚ್ಚು ಪ್ರೀತಿ. ಅವಳು ಏನು ಮಾಡಿದ್ರು ಸಹಿಸ್ಕೊಂಡಿರ್ತಿದ್ದ. ನಾನು ಏನೋ ಸ್ವಲ್ಪ ಹೋಗ್ಲಿ ಬಿಡು ಅಂದ್ಕೊಂಡು ಕೆಲಸ ಮಾಡಿಕೊಂಡು ಮನೆ ಒಳಗಡೆ ಇದ್ದೆ. ಯಾಕಂದ್ರೆ ಆ ಸಣ್ಣ ವಯಸ್ಸಿಗೆ ಮನೆ ಬಿಟ್ಟು ಹೊರಗಡೆ ಬರೋದು ನಿಮಗೂ ಗೊತ್ತಲ್ಲ. ಅದೇನೋ ಆ ಸಣ್ಣ ವಯಸ್ಸಿಗೆ ನನಗೆ ಅದೇವರು ಅಂತ ದೊಡ್ಡ ಬುದ್ಧಿ ಕೊಟ್ಟಂಗಿತ್ತೇನೋ. ಆಮೇಲೆ ಅವಳು ಒಂದೊಂದ್ಸರಿ ಕೆಲಸ ಸರಿ ಮಾಡಿಲ್ಲ, ಧೂಳಲ್ಲೈತಿ, ಕಸ ಇಲ್ಲೈತಿ, ಬಟ್ಟೆ ಚೆನ್ನಾಗಿ ವಾಶ್ ಮಾಡಿಲ್ಲ ಅಂತಂದು ಹೇಳಿ ನನಗೆ ಬಾಸುಂಡಿ ಬರೋ ಥರ ಹೊಡಿತಿದ್ಲು. ಒಂದೊಂದು ಸಲ ಅಂತೂ ಬೆಲ್ಟಿಂದ ಹೊಡೆದ್ರೆ ನನ್ನ ಚರ್ಮ ಎಲ್ಲ ಕಿತ್ತು ಬಂದು ರಕ್ತ ಸುರಿತಿತ್ತು. ಅಷ್ಟೇ ಅಲ್ಲ, ನಮ್ಮಪ್ಪ ಕೆಲಸದ ಮೇಲೆ ಅಂತೇಳಿ ಹೊರಗೆ ಹೋದಾಗ ನನಗೆ ಮನೆಯಿಂದ ಹೊರಗೆ ಹಾಕ್ಬಿಡ್ತಿದ್ಲು. ಅಲ್ಲಿ ನಾನು ಎಲ್ಲೂ ಹೊರಗೆ ಹೋಗೋ ಹಂಗಿರಲಿಲ್ಲ. ಮನೆ ಬಾಗಿಲೊಳಗಡೆ ಕಾಯ್ಕೊಂತ ಕೂತ್ಕೊಂತಿದ್ದೆ. ಎಲ್ಲಿ ಬೀದಿ ನಾಯಿಗಳು ಬಂದು ಅಟ್ಯಾಕ್ ಮಾಡ್ತಾವ ಅನ್ನೋ ಭಯ. ಹೊರಗಡೆ ಹೋಗೋ ಅಷ್ಟು ಧೈರ್ಯನೂ ಇರಲಿಲ್ಲ. ಮನೆ ಒಳಗಡೆ ಈ ಮಹಾತಾಯಿ ಕರ್ಕೊಂತ ಇರಲಿಲ್ಲ. ಅವಳು ನನ್ನ ಕೈಗೆ ಸಿಗಬೇಕು, ಸಿಗದು ತೋಡನ ಕಟ್ಬಿಡ್ತಿದ್ದೆ. ಆಮೇಲೆ ಇದೇ ರೀತಿ ಒಂದು ದಿವಸ ಹೊಡೆದು ಬಡಿದು ಎಲ್ಲ ಮಾಡಕತ್ತಿದ್ರು. ಆಮೇಲೆ ನಾನೆಷ್ಟು ಗೋಗರೆಯಕತ್ತಿದ್ದೆ. ಅದ ಸಮಯಕ್ಕೆ ನನ್ನ ಅಪ್ಪ ಅನಿಸ್ಕೊಂಡು ಪ್ರಾಣಿ ಬಂದ. ಅವಾಗ ಅವನ ಮುಂದೆ ನಮ್ಮ ದೊಡ್ಡಮ್ಮ, ಸಾರಿ ಚಿಕ್ಕಮ್ಮ, ಇಲ್ಲಿ ಸಲ್ಲದೆಲ್ಲ ಹೇಳಿ ಆ ಸಣ್ಣ ವಯಸ್ಸಿಗೆ ನನ್ನ ಮೇಲೆ ಅಪವಾದ ಹಾಕ್ಬಿಟ್ಲು. ಏನು ಅಪವಾದನ? ಅವಾಗ ನಿಮ್ಗೆ ಎಷ್ಟು ಏಜು? ಏನೋ ಒಂದು 8 ವರ್ಷ ಇತ್ತು ಅನಿಸ್ತೈತಿ. ಎಂತ ಕಿರಾತಕಿ. ಆಮೇಲೆ ನನ್ನ ಅಪ್ಪ ಅನಿಸ್ಕೊಂಡವನು ಹಿಂದೆ ಮುಂದೆ ನೋಡ್ದೆ ನನ್ನನ್ನು ಬೀದಿಗೆ ತಳ್ಳಿಬಿಟ್ಟ. ಆವಾಗಲೇ ನನಗೆ ಸಿಕ್ಕಿದ್ದು ನಮ್ಮಕ್ಕ. ಆ ಸಮಯದೊಳಗಡೆ ನಮ್ಮಕ್ಕ ಅಲ್ಲಿಂದ ಬರಕತ್ತಿದ್ಲು. ಆವಾಗ ಅವಳು ಈ ರೀತಿ ನನ್ನ ಬೀದಿಗೆ ಬಿದ್ದ ತಕ್ಷಣ ಅವಳ ಕಣ್ಣು ಯಾರ ಹತ್ರನೂ ಹೋಗಲಿಲ್ಲ. ನನ್ನನ್ನು ಎತ್ಕೊಂಡು ಏನಾಯ್ತು ಪುಟ್ಟ ಅಂತ ಕೇಳಿದ್ಲು. ನನಗೂ ಏನೋ ಅಷ್ಟು ಹೇಳೋ ಅಂತ ಗೊತ್ತಾಗಲಿಲ್ಲ. ಆದರೂ ನನಗೆ ಬಂದದ್ದಷ್ಟು ಹೇಳಿದೆ ನಾನು. ಅವಳಿಗೆ ಭಾಳ ಸಿಟ್ಟು ಬಂದು ಅವಾಗಲೇ ನಮ್ಮ ಅಪ್ಪನ ಅಮ್ಮನ್ನ ಕರೆಸಿ ಬಾಯಿ ಸಿಕ್ಕಂಗೆ ಬೈದ್ಬಿಟ್ಲು. ನಿಜ ಹೇಳ್ಬೇಕಂದ್ರೆ ನಮ್ಮ ಅಪ್ಪ ಆದವನಿಗೆ ಒಂದು ಏಟು ಕೊಟ್ಲು. ನಿಜಕ್ಕೂ ನಿಮ್ಮ ಅಕ್ಕಗೆ ಭಾಳ ಧೈರ್ಯನೇ. ಆಮೇಲೆ ಅವಳು ನನ್ನನ್ನು ಅಲ್ಲಿ ಒಂದು ಕ್ಷಣನೂ ನಿಲ್ಲಕ್ಕೆ ಕೊಡಲಿಲ್ಲ. ಅಲ್ಲಿಂದ ಸೀದಾ ನಮ್ಮ ಮನೆ ಕರ್ಕೊಂಡ್ ಬಂದ್ಬಿಟ್ಲು. ಆವಾಗ ಈ ಮನೆ ಒಳಗಡೆ ಅಂತಂದು ಹೇಳಿ ಇದ್ದಿದ್ದು ದೊಡ್ಡಪ್ಪ, ದೊಡ್ಡಮ್ಮ ಮತ್ತು ಕೀರ್ತಿ ಅಕ್ಕ.
ಅವರೆಲ್ಲರೂ ನನ್ನನ್ನು ನೋಡಿ ಆಶ್ಚರ್ಯಪಟ್ಟರು. ಆಮೇಲೆ ನಮ್ಮ ದೊಡ್ಡಮ್ಮಗೆ ಎಲ್ಲ ವಿಷಯನೂ ನಮ್ಮ ಅಕ್ಕ ಹೇಳಿದ್ಲು. ಅವ್ರಿಗೆ ಯಾರಿಗೂ ನಾನು ಆ ಮನೆ ಸೇರೋದು ಇಷ್ಟನೇ ಇರಲಿಲ್ಲ. ಆ ಮನೆ ಒಳಗಡೆ ನಮ್ಮ ಸ್ಫೂರ್ತಿ ಆಗ್ತಂತ ಮಾತು ನಡೀತಾ ಇತ್ತು. ಯಾಕಂದ್ರೆ ಆ ಮನಿನ ಸಾಕಿದ್ದ ಅವಳು, ಅಂದ್ರೆ ಅವಳು ಕೆಲಸ ಮಾಡಿ ದುಡಿದು ಆ ಮನಿನ ನೋಡ್ಕೊಂಡು ಆ ಮನೆ ಜವಾಬ್ದಾರಿ ಹೊತ್ತಿದ್ದವಳು. ಹಾಗಾಗಿ ಅವ್ರ ಮಾತನ್ನ ಯಾರೂ ಮೀರ್ತಿರ್ಲಿಲ್ಲ. ನನಗೂ ಅವಳಿಗೂ ವಯಸ್ಸೊಳಗಡೆ ಸುಮಾರು ಅಂತರನೇ ಒಂದು 15 ವರ್ಷ ಅಂದರೂ ಪರವಾಗಿಲ್ಲ. ಅವಳಿಗೆ ಆ ವಯಸ್ಸಿಗೆ ಎಷ್ಟು ಧೈರ್ಯ ಇತ್ತು ಅಂತ ಅಂದ್ರೆ ಮನೆ ಒಳಗಡೆ ಯಾರು ನನಗೇನು ಅನ್ಬಾರ್ದು ಆ ರೀತಿ ಮಾಡಿದ್ಲು. ಆಮೇಲೆ ಅವಳ ಮದುವೆ ಫಾರಿನ್ಗೆ ಹೋಗ್ಬೇಕಾದ್ರೆಲ್ಲ ಎಷ್ಟು ಸಂಕಟಪಟ್ಲು. ಆದ್ರೆ ಅವಳು ಇವತ್ತಿನವರೆಗೂ ನನಗೇನು ತೊಂದರೆ ಆದರೂ ಸಹಿತ ಇಮ್ಮಿಡಿಯೇಟಾಗಿ ಬರ್ತಾಳೆ. ಮನೆ ಒಳಗಡೆ ಒಪ್ಕೊತೀನಿ, ಅವಳಿಲ್ಲ ಅಂತಂದ್ರೆ ಸ್ವಲ್ಪ ಎಲ್ಲ ನಮ್ಮ ದೊಡ್ಡಮ್ಮ ನಮ್ಮ ಅಕ್ಕ ಎಲ್ಲ ನನಗೆ ಕಾಟ ಕೊಡ್ತಾರ. ಆದ್ರೆ ನಮ್ಮ ಮನೆ ಒಳಗಡೆ ನಮ್ಮ ಅಪ್ಪ ಚಿಕ್ಕಮ್ಮ ಇದ್ದಾಗ ಆಗಿತ್ತಲ್ಲ, ಆ ರೀತಿ ಅಂತೂ ಯಾರೂ ಮಾಡೋದಿಲ್ಲ. ಅವ್ರಿಗಿಂತ ಇವರೇ ಎಷ್ಟೋ ಮೇಲು. ನಮ್ಮ ಅಕ್ಕನ ಭಯಕರ ನನ್ನ ಹತ್ರ ಸ್ವಲ್ಪ ಚಂದಾಗಿ ಇರ್ತಾರ. ಆದ್ರೆ ಇವಾಗ ನನ್ನ ಮದುವೆ ಮಾಡ್ಬೇಕಂತ ನಿಂತಾರೆ. ನನಗೆ ನಿಜವಾಗ್ಲೂ ಇಷ್ಟ ಇಲ್ಲ. ಹಾಗಂತಂದು ಹೇಳಿ ನಮ್ಮ ಅಕ್ಕಗೆ ಬೇಜಾರು ಮಾಡೋಕ್ಕೂ ಇಷ್ಟ ಇಲ್ಲ. ಓ ಈ ಮ್ಯಾಟ್ರಾ, ಸರಿ ಪರವಾಗಿಲ್ಲ, ಒಂದೇ ಒಂದ್ಸಲ ಒಪ್ಕೊಂಡ್ಬಿಡು ಸಂಧ್ಯಾ. ನಿನಗೆ ನಾನಂದ್ರೆ ಇಷ್ಟ ಅಂತ ಹೇಳಿ ಯಾರಿಗೂ ಹೇಳ್ದ ಕೇಳ್ದೆ ಇಲ್ಲಿಂದ ನಿನ್ನ ಕರ್ಕೊಂಡು ಹೋಗ್ಬಿಡ್ತೀನಿ. ಕಣ್ಣು ರೆಪ್ಪೆ ಥರ ಜೋಪಾನ ಮಾಡ್ತೀನಿ. ಅಭಯ್, ಸಂಧ್ಯಾ, ಈಗ ಮುಂದೆ ಏನು ಮಾಡ್ಬೇಕಂತ ಅನ್ಕೊಂಡಿದ್ದೀ? ಅದು ನನಗೇನು ದಾರಿನೇ ಗೊತ್ತಾಗಕತ್ತಿಲ್ಲ. ಸರಿ, ನೀವು ಇಷ್ಟೆಲ್ಲ ತೊಂದರೆ ಅನುಭವಿಸಿರೋದು ನನಗೆ ಗೊತ್ತಿರಲಿಲ್ಲ. ನಾನು ಇವತ್ತು ನಿಮ್ಗೊಂದು ಮಾತು ಕೊಡ್ತೀನಿ. ನಿಮ್ಗೆ ಯಾವುದೇ ರೀತಿ ಏನೂ ತೊಂದರೆ ಆಗದೆ ಇರೋ ಥರ ನಾನು ನೋಡ್ಕೊತೀನಿ. ನಿಮ್ಮ ಕಣ್ಣೊಳಗಡೆ ಕಣ್ಣೀರು ಹಾಕ್ಸೋದಿಲ್ಲ. ಪ್ಲೀಸ್ ನೀವು ನನ್ನ ಜೊತೆಗೆ ಬಂದ್ಬಿಡ್ತೀರಿ. ಅಭಯ್ ಅವರೇ, ಏನಂತ ಮಾತಾಡಕತ್ತೀರಿ ನೀವು? ನಾನು ನಿಮ್ಮ ಜೊತೆಗೆ ಬರ್ಬೇಕಾ? ಯಾಕೋ ನಿಮ್ದು ಈ ಮಾತೆಲ್ಲ ಕೇಳಿದ್ಮೇಲೆ ನನ್ನ ಮನಸ್ಸು ಭಾಳ ಕರಗ್ತು. ನಮ್ಮ ಮನೆಯೊಳಗಡೆ ನಮ್ಮಮ್ಮ ನಮ್ಮ ತಂಗಿ ಇಬ್ಬರೇ ಇರೋದು. ನಿಮ್ಮನ್ನ ಅಲ್ಲೇ ಹೂವಿನಂಗೆ ಜೋಪಾನವಾಗಿ ನೋಡ್ಕೊಂತೀರಿ. ಬಂದ್ಬಿಡ್ತೀರಿ? ಅದು ಆಗಲ್ಲ ಅಭಯ್ ಅವರೇ. ಯಾಕಾಗಲ್ಲ ಸಂಧ್ಯಾ? ಇಷ್ಟು ದಿವಸ ಸಾಕಿ ಬೆಳೆಸಿದ ಮನಿನ ಬಿಟ್ಟು ನಿಮ್ಮ ಹತ್ರ ಬಂದ್ಬಿಡು ಅಂದ್ರೆ ಪಾಪ ನಮ್ಮಕ್ಕ, ಅವಳಿಗೆ ಬೇಜಾರಾಗೋದಿಲ್ಲ. ಸರಿ, ಹಾಗಂದ್ರೆ ನಿಮ್ಮ ಅಕ್ಕ ಅವರೆಲ್ಲ ಹೇಳಿದ ಥರನ ಅವ್ರು ಯಾರ ನೋಡಿ ಮದುವೆ ಮಾಡ್ಕೊಂತಾರ, ಅವ್ರನ್ನ ಮದುವೆ ಮಾಡ್ಕೊಂಡ್ಬಿಡ್ರಿ. ಅಭಿ, ಅಲ್ಲ, ನನ್ನನ್ನು ಇಷ್ಟಪಡ್ತೀನಿ ಅಂತ ಬಾಯ್ಬಿಟ್ಟು ಹೇಳ್ತಾನೂ ಇಲ್ಲ. ನಾನಾಗಿ ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂತಂದ್ರೂ ಬರಕ್ಕೆ ರೆಡಿ ಇಲ್ಲ. ಈ ರೀತಿ ಆದ್ರೆ ನಾನಾದ್ರೂ ಸೊಲ್ಯೂಷನ್ ಹೆಂಗೆ ಕೊಡ್ಲಿ? ಒಂದೇ ಒಂದು ಸಲ ನನ್ನನ್ನು ಪ್ರೀತಿಸ್ತೇನೆ ಅಂತ ಒಪ್ಕೊಂಡ್ಬಿಡ್ರಿ, ಅಥವಾ ನಾನು ನಿನ್ನ ಜೊತೆಗೆ ಬರಕ್ಕೆ ತಯಾರದೇನೆ ಅಂತ ಒಪ್ಕೊಂಡ್ಬಿಡು ಸಂಧ್ಯಾ. ಇವಾಗಲೇ ನಿಂತ ಕಾಲ ಮೇಲೆ ನಿನ್ನ ನಾನು ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಿ. ನಮ್ಮ ಅಮ್ಮನ ಸೊಸಿ ಮಾಡ್ಕೊತೀನಿ. ಸಂಧ್ಯಾ, ನಾನು ಇವಾಗಲೂ ನಿಮ್ಗೆ ಟೈಮ್ ಕೊಡ್ತೀನಿ. ನೀವು ಹ್ಞೂ ಅಂದ್ರೆ ನಮ್ಮ ಜೊತೆಗೆ ಬಂದ್ಬಿಡ್ಬೋದು. ಇಲ್ಲ ಅಭಯ್ ಅವರೇ, ನಾನು ನಮ್ಮ ಅಕ್ಕ, ನಮ್ಮ ದೊಡ್ಡಮ್ಮ, ನಮ್ಮ ದೊಡ್ಡಪ್ಪ ಅವ್ರಿಗೆಲ್ಲ ಮೋಸ ಮಾಡೋಕ್ಕೆ ಇಷ್ಟ ಇಲ್ಲ. ನನಗೆ ಓದಬೇಕು, ನನ್ನ ಎಜುಕೇಷನ್ ಕಂಪ್ಲೀಟ್ ಮಾಡ್ಕೋಬೇಕು ಅನ್ನೋದೇ ನನ್ನ ಆಸೆ. ಹಾಗಾಗಿ ಈ ಮದುವೆ ಒಳ್ಳೆ ಅಂತ ಅನ್ನಕತ್ತಿರೋದು ಬಿಟ್ಟರೆ ಬೇರೆ ಏನೂ ಇಲ್ಲ. ನಿಜವಾಗ್ಲೂ ಬೇರೆ ಏನೂ ಇಲ್ಲ ಸಂಧ್ಯಾ? ಇಲ್ಲ. ಯಾಕೆ ಮುಖ ಕೆಳಗೆ ಮಾಡ್ಕೊಂಡಿರೋದು? ನನ್ನ ಮುಖ ನೋಡಿ ಮಾತಾಡ್ರಿ. ಲುಕ್ ಎಟ್ ಮೀ. ಇಲ್ಲ ಅಭಯ್ ಅವರೇ, ನಾನು ನಿಮ್ಮ ಮತ್ತೆ ಸಿಗ್ತೇನೆ. ಬಾಯ್. ಸಂಧ್ಯಾ, ಇವಾಗ ನನಗೆಲ್ಲ ಕ್ಲಿಯರಾಗಿ ಅರ್ಥ ಆಯಿತು. ನಿಮಗೂ ನಾನಂದ್ರೆ ಇಷ್ಟ. ಆದ್ರೆ ಮನೆಯಾಗಿನವ್ರ ಸಲುವಾಗಿ ಇಷ್ಟೆಲ್ಲ ನೀವೇ ನಿಮ್ಮ ಸುತ್ತ ಚೌಕಟ್ಟು ಹಾಕೊಂಡಿರೋದು ನನಗೆ ಗೊತ್ತು. ನಿಮ್ಮ ಮದುವೆ ಆಗದೆ ಇರೋ ಥರ ನಾನು ತಡಿತೀನಿ. ಆ ಹುಡುಗ ಯಾರು ಏನು ಅಂತ ಗೊತ್ತೇ ಇಲ್ವಲ್ಲ, ಹೆಂಗಾರು ಮಾಡಿ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಬೇಕಲ್ಲ. ಸರಿ, ನೋಡೋಣ. ಒಂದ್ಸಲ ಇವ್ರಿಗೂ ಫೋನ್ ಮಾಡಿ ಕರಿತೀನಿ ಇರು. ಅಭಯ್. ಸಂಧ್ಯಾ, ಒಂದ್ಸಲ ಬರ್ತೀರಿ? ಇಲ್ಲ ಅಭಯ್, ನನಗೆ ನಿಮ್ಮ ಹತ್ರ ಮಾತಾಡೋಕ್ಕೆ ಇಷ್ಟ ಇಲ್ಲ. ಪ್ಲೀಸ್ ಸಂಧ್ಯಾ, 1-2 ನಿಮಿಷ ನಿಮ್ಮ ಹತ್ರ ಮಾತಾಡಬೇಕು. ಬರ್ತೀರಿ? ನಿಮ್ಗೆ ನಮ್ಮ ಮನೆಗೆ ಬರೋದೇನು ಬೇಡ, ಅದು ನಿಮ್ಮ ಮದುವೆ ನಿಲ್ಬೇಕಲ್ಲ ಅದಕ್ಕೆ. ಸರಿ, ಬಂದೆ. ಏನಾಯ್ತು? ಅದು ನೀವು ಆ ಹುಡುಗನ ಮದುವೆ ಆಗತ್ತೀನಿ ಅಂದ್ರಲ್ಲ, ಆ ಹುಡುಗನ ಬಗ್ಗೆ ಏನಾದ್ರು ಇನ್ಫಾರ್ಮೇಷನ್ ಗೊತ್ತೈತಾ? ಅದು ನನಗೇನು ಗೊತ್ತಿಲ್ಲ. ಆ ಹುಡುಗ ಯಾರು ಏನು ಅಂತ ಗೊತ್ತಿಲ್ಲ. ಹೌದಾ? ಏನಾರ ಮಾಡಿ ವಿಷಯ ತಿಳ್ಕೊಂಡು ನನಗೆ ಹೇಳೋಕ್ಕಾಗ್ತದಾ? ಅಂದ್ರೆ ಆ ಹುಡುಗನ ಬ್ಯಾಕ್ಗ್ರೌಂಡ್ ಎಲ್ಲ ನಾನು ಕೇಳ್ಕೊಂಡು ಏನಾರ ಮಾತಾಡ್ಬೋದು ಅಂತ. ಅದು ಯಾರು ಏನು ಅಂತ ಹೇಳಿ ನನಗೂ ಗೊತ್ತಿಲ್ಲ. ನನಗೆ ಗೊತ್ತಾಯ್ದ ತಕ್ಷಣ ನಿಮಗೆ ಇನ್ಫಾರ್ಮೇಷನ್ ಕೊಡ್ತೇನೆ ಅಂತ. ಸರಿ ಆಯಿತು, ಬರ್ರಿ, ನಿಮ್ಗೆ ಡ್ರಾಪ್ ಮಾಡ್ತೀನಿ. ಅಯ್ಯೋ ಬೇಡ, ನಮ್ಮ ದೊಡ್ಡಮ್ಮ ಏನಾರ ನೀವು ಡ್ರಾಪ್ ಮಾಡೋದು ನೋಡ್ಬಿಟ್ರೆ ನಾನು ಅಲ್ಲೇ ಸಿಗದು ತೋರಣ ಕಟ್ಬಿಡ್ತಾರೆ. ಆಮೇಲೆ ಇಲ್ಲಿ ಸಲದ್ದೆಲ್ಲ ಹೇಳಿ ಅಪವಾದ ಹಾಕ್ತಾರೆ. ಬೇಡಪ್ಪ ಬೇಡ. ಸರಿ, ಕೇರ್ಫುಲ್ಲಾಗಿ ಹೋಗ್ರಿ ಮನೆಗೆ, ಆಯ್ತಾ? ಯಾವುದೇ ಕಾರಣಕ್ಕೂ ಯಾವುದೇ ರೀತಿ ತಲೆ ಒಳಗಡೆ ಟೆನ್ಷನ್ ಇಟ್ಕೊಳಕ್ಕೆ ಹೋಗ್ಬೇಡ್ರಿ. ಈ ಮದುವೆ ಆಗೋದಿಲ್ಲ, ಅದಕ್ಕೆ ನಾನು ಭರವಸೆ ಕೊಡ್ತೀನಿ. ಹಂಗಂತಂದು ಹೇಳಿ ನೀವು ಯಾವುದೇ ಕಾರಣಕ್ಕೂ ಕೆಟ್ಟ ಆಲೋಚನೆ ಮಾಡೋದಿಲ್ಲ ಅಂತಂದು ಹೇಳಿ ನನಗೆ ಪ್ರಾಮಿಸ್ ಮಾಡ್ರಿ. ಕೆಟ್ಟ ಆಲೋಚನೆ? ನೀವೇನು ತಿಳ್ಕೊಂಡಿದ್ದೀರೋ ಅದನ್ನೇ ನಾನು ಹೇಳಿದ್ದು. ಇಲ್ಲ. ಯಾವುದೇ ಕಾರಣಕ್ಕೂ ದುಡ್ಕೋದಿಲ್ಲ ಅಂತಂದು ಹೇಳಿ ಪ್ರಾಮಿಸ್ ಮಾಡ್ರಿ. ಪ್ರಾಮಿಸ್. ಸರಿ, ನೀವು ಇವಾಗ ನೆಮ್ಮದಿಯಾಗಿ ಮನೆಗೆ ಹೋಗ್ರಿ. ಏನೇ ಆದರೂ ಕೊನೆ ಗಳಿಗೆ ಒಳಗಡೆ ಆದರೂ ನಾನು ಮದುವೆ ತಪ್ಪಿಸ್ತೀನಿ. ಆದ್ರೆ ಸುಮ್ಮನೆ ಅಪವಾದಗಳು ಬೇಡ ಅಭಿ. ಇಲ್ಲ, ನೀವೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ನಿಮ್ಮ ಎಜುಕೇಷನ್ ನಿಮಗೆ ಮುಖ್ಯ, ಕಂಟಿನ್ಯೂ ಮಾಡ್ಕೊಳ್ರಿ. ನನಗೆ ಬರೀ ಎಜುಕೇಷನ್ ಒಂದೇ ಅಲ್ಲ ಅಭಯ್ ಅವರೇ. ನಿಜ ಹೇಳಬೇಕು ಅಂದ್ರೆ ನನಗೆ ನಿಮ್ಮ ಹತ್ರ ಹೆಂಗೆ ಹೇಳಬೇಕು ಅನ್ನೋದೇ ಗೊತ್ತಾಗತ್ತಿಲ್ಲ. ನನಗೆಲ್ಲೋ ನನ್ನ ಮನಸ್ಸಿನ ಮೂಲೆ ಒಳಗಡೆ ನಾನು ನಿಮ್ಮನ್ನು ಇಷ್ಟಪಡಕತ್ತೇನೇನೋ ಅಂತ ಅನಿಸ್ತಾ ಐತಿ. ಆದ್ರೆ ಅದನ್ನು ಬಾಯ್ಬಿಟ್ಟು ಹೇಳೋ ಸ್ವಾತಂತ್ರ್ಯ ನನಗಿಲ್ಲ. ನನ್ನನ್ನು ಕ್ಷಮಿಸ್ಬಿಡ್ರಿ ಅಭಯ್ ಅವರೇ. ಸರಿ ಅಭಯ್ ಅವರೇ, ನಾನಿನ್ನು ಬರ್ತೀನಿ. ಇಷ್ಟು ನನಗೆ ಮಾತು ಕೊಟ್ಟಿಲ್ಲ ಸಾಕು. ಒಂದು ಸಲ ಆ ಹುಡುಗನ ಬಗ್ಗೆ ಇನ್ಫಾರ್ಮೇಷನ್ ನನಗೆ ಸಿಗಲಿ, ಆಮೇಲೆ ಅದೇನು ಎತ್ತ ಅಂತ ಜನ್ಮ ಜಾಲಾಡ್ತೀನಿ. ಅಷ್ಟೇ ಅಲ್ಲ, ಕೊನೆ ಉಸಿರಿರೋವರೆಗೂ ನೀವು ನನ್ನ ಜೊತೆನೇ ಇರಬೇಕು. ಬರೀ ಸಂಧ್ಯಾ ಆಗಿ ಅಲ್ಲ, ಸಂಧ್ಯಾ ಅಭಯ್ ಆಗಿ ನನ್ನ ಅಮ್ಮಂಗೆ ಸೊಸೆ ಆಗಿರಬೇಕು. ನಿಮ್ಮ ಕಣ್ಣೊಳಗಡೆ ಒಂದೇ ಒಂದು ಕಣ್ಣೀರು ಹಾಕೋಕ್ಕೂ ನಾ ಬಿಡೋದಿಲ್ಲ. ನಿಮ್ಮನ್ನು ಅಷ್ಟು ಜೋಪಾನವಾಗಿರ್ತೀನಿ. ಈಗ ಮೊದಲು ಏನು ಮಾಡಬೇಕು ಆ ಕೆಲಸ ಮಾಡಬೇಕು. ಅದಂಗೆ ಇವ್ರಿಗೆ ಬಂದಿರೋ ಹುಡುಗ ಯಾರು ನೋಡ್ಬೇಕಲ್ಲ, ಹೆಂಗೆ ಇನ್ಫಾರ್ಮೇಷನ್ ತೆಗಿಯೋದಪ್ಪ? ಇರಲಿ, ಪರವಾಗಿಲ್ಲ. ನಾಳೆ ಹೆಂಗಿದ್ರು ಹುಡುಗ ನೋಡಕ್ಕೆ ಬರ್ತಾರಂತ ಅಂದಾರಲ್ಲ, ನಾಳೆನೇ ಎಲ್ಲ ಡೀಟೇಲ್ಸ್ ಗೊತ್ತಾಗ್ತೈತಿ. ನೋಡೋಣ.